ನಮ್ಮ ಗಾಡಿ ಬಂದು ಸೇರ್ತು. ಗಾಡಿಗೆ ಸ್ನೋ ಅಭಿಷೇಕ. ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಲೇಯಲ್ಲಿದ್ದೀವಿ. ಲೇಗ್ ಜಸ್ಟ್ ಬಂದು ನಮ್ಮದು ಒಂದು 2 ಅವರ್ ಆಯಿತು. ಸೊ 2 ಅವರಲ್ಲಿ ನಮ್ಮೆಲ್ಲ ರೂಮ್ ಗೀಮ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಹುಡುಗರೆಲ್ಲ. ಸೊ ಬಂದು ಜಸ್ಟ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿನ 2 ದಿನ ಆದ್ಮೇಲೆ ಸ್ನಾನ ಆಗೈತೆ. ನನ್ನ ಬ್ಯಾಗ್ ನೆಂದೋಗಿದೆ, ಅವನ ಬ್ಯಾಗ್ ನೆಂದೋಗಿ, ಎಲ್ಲಾರ ಬ್ಯಾಗು ನೆಂದೋಗಿದೆ. ಅಷ್ಟು ಮಳೆ ಇದೆ ಹೊರಗಡೆ. ರೈಡ್ ಸ್ಟಾರ್ಟ್ ಮಾಡ್ದಾಗಿಂದ ಮಳೆ ಇದೆ, ನಿಂತ್ಕೊಂಡೇ ಇಲ್ಲ. ಸಿಕ್ಕಾಬಡೆ ಚಳಿ ಇದೆ. ಸೊ ಅಡುಗೆ ಮಾಡ್ಕೊಂತ ಇದ್ವಿ. ಸಪ್ರೇಟ್ ಆಗಿ ಕಿಚನ್. ಏನಾಯ್ತು? ಅದು ಸೇಫ್ಟಿ ವಾಲ್ ಓಪನ್ ಆಗ್ಬಿಡ್ತು. ತೆಗಿರ್ಬಿಡ್ತಾ? ಅಲ್ಲೋಡಲ್ಲಿ ಮೇಲೆ ಏನಿಲ್ವಾ, ನೀರು ಜಾಸ್ತಿ ಆಯ್ತು. ಅಲ್ಲೋಡಲ್ಲಿ ಮೇಲೆ ಅದು ನಮ್ದು ಹೋಗಿತ್ತಲ್ಲ, ಅದೇ ತರ ಇವ್ರದ್ದು ಹೊರಟೋಯ್ತು. ನನಗೆ ನೀರು ಜಾಸ್ತಿ ಆಗಿತ್ತು, ಅದೇ ನಾನು ಅಡುಗೆ ಮಾಡ್ಕೊತ ಇದ್ವಿ. ನೋಡ್ಬೋದು ಫುಲ್ ಎಲ್ಲ ಇಲ್ಲಿ ರೈಸ್ ಎಲ್ಲ ರೆಡಿ ಇದೆ. ಇಲ್ಲಿ ಫುಲ್ ರೈಸ್ ಎಲ್ಲ ರೆಡಿ ಇದೆ. ಸಾಂಬಾರು ಮಾಡ್ತಾ ಇದ್ವಿ. ಇದೆ ಎಲ್ಲ ಕಿಚನ್ ಐಟಮ್ಗಳು, ಅಲ್ಲಿ ಬಾಕ್ಸ್ಗಳು, ರೈಸ್ ರೆಡಿ ಆಗಿದೆ. ಅದು ಫುಲ್ಲು ಅಲ್ಲಿ ಹೋಗ್ಸ್ ಹಿಡ್ದೈತೆ. A few moments later. ನೋಡಿ, ಅನ್ನ ರೆಡಿ ಐತೆ. ಸಾಂಬಾರು ಒಂದು ತಪ್ಪಲೆ ಮಾಡಿದ್ದೀವಿ. ಮೇಲ್ಗಡೆ ಆಗಿರೋ ಡಿಸೈನು ಒರೆಸ್ಬಿಟ್ವಿ. ಯಾಕೆ ಸುಮ್ಮನೆ ಕೆಳಗಡೆನೆಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಒಂಚೂರು ಆಗ್ಬಿಟ್ರೆ ಒಳ್ಳೆ ಊಟ ಮಾಡ್ಬೋದು ಇವಾಗ. ಮತ್ತೆ ನಾವು ಬಂದಿದ್ದೀವಿ ಕಿಚನ್ಗೆ. ಅಷ್ಟೇ ಕಿಚನ್ ಲೈಟು. ಮತ್ತು ಬೆಳಗ್ಗೆ 7:30 8 ಆಗ್ತಾ ಬಂತು. ಏನು ಅಡುಗೆ ಮನೆಯಲ್ಲಿ ಇವತ್ತು ಏನು ಹೊರಗಡೆನೂ ಫುಲ್ ರೆಡ್ ಅಲರ್ಟ್ ಇದೆ. ಫುಲ್ ಮಳೆ ಬಿಸಿಲು ಬರುತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ಫುಲ್ ರೆಡ್ ಅಲರ್ಟ್ ಇದೆ. ಟೀ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀವಿ. ಹಾಲು ಎಷ್ಟಿದೆ? ಹಾಲು ಕಮ್ಮಿ ಇದೆ. ಹಾಲು ನೋಡೋಣ ಎಷ್ಟು ಜನಕ್ಕಾಗುತ್ತೆ, ಎಷ್ಟು ಜನಕ್ಕೆ ಟೀ ಮಾಡಬೇಕು. ನೋಡಿ, ಎಲ್ಲರೂ ಟೀ ಕುಡ್ದಾಯ್ತು. ಇವಾಗ 10 ಗಂಟೆ ಆಯ್ತಾ ಬಂತು. ಸೊ ಪುಳಿಯೋಗರೆ ನಡೀತಾ ಇದೆ ಅಲ್ಲಿ ನೋಡಿ. ರೈಸು, ವಾಂಗಿಬಾತ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಲೇಯಲ್ಲಿ ಗಾಡಿಗಳು ವಾಶ್ ಮಾಡೋಕ್ಕೆ ಅಂತ ತೊಗೊಂಬಂದಿದ್ದೀವಿ. ಯಾಕಂದರೆ ಇವತ್ತು ಸ್ವಲ್ಪ ವೆದರ್ ಕ್ಲೀನ್ ಆಗಿದೆ ಲೇಯಲ್ಲಿ. ನೋಡಬೇಕು ಅಲ್ಲೋಡಿ ಎಲ್ಲಿ ಕಟ್ತಿದ್ದಾರೆ ಮನೆಗಳನ್ನ. ನಾರ್ಮಲ್ ಆಗಿದ್ದಾವೆ ಎಲ್ಲ ಪ್ರೈಸ್ಗಳು. ಇಲ್ಲೇ ಹೋಟ್ಲು, ಅದೇ ಹೋಟ್ಲು, ಅದು ಹೋಟ್ಲು. ಸೊ ಇಲ್ಲೇ ನೀಟಾಗಿ ಎಲ್ಲ ರೋಲ್ಗಳಿಗೆಲ್ಲ ಮಾಡ್ತಿದ್ದಾರೆ. ಸೊ ನೈಟಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಬಿಸಿಲಿದೆ, ಒಳ್ಳೆ ಬಿಸಿಲು ಬಂದಿದೆ ಹೊರಗಡೆ. ಸೊ ಎಲ್ಲ ಹೊಡ್ತಾ ಇದ್ದಾರೆ ಟುವರ್ಡ್ಸ್ ಈ ಸೈಡು. ರಿಟರ್ನ್ ಯಾರು ಹೋಗ್ತಾ ಇಲ್ಲ, ಯಾಕಂದರೆ ವೆದರ್ ಕ್ಲಿಯರ್ ಆಗಿರೋ ರೀಸರಿಂದ. ಸೊ ಮುಂದೆ ಹೋಗಿ ರಿಟರ್ನ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಮುಂದೆ ಹೋಗಿ ಬರೋಷ್ಟರಲ್ಲಿ ಹಿಂದೆಗಡೆ ಇನ್ನು ಶ್ರೀನಗರ ಹೋಗೋ ರೋಡು ಕ್ಲಿಯರ್ ಆಗಿರುತ್ತೆ ಅನ್ನೋ ರೀಸನ್ಗೆ. ಸೊ ಇಲ್ಲಿರೋ ಬದಲು ಸೊ ಮುಂದೆ ಹೋಗಿ ಮತ್ತೆ ರಿಟರ್ನ್ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಆಗಿರೋದು. ಓಕೆ, ಸೊ ನಾವು ಅಲ್ಲಿಂದ ಬಿಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ದಲೈಲಾಮ ಅಂದ್ಬಿಟ್ಟು ಒಂದು ಅವ್ರಿಗೆ ದೇವರಿದ್ದಂಗೆ ಅವರು ಬರ್ತಾಯಿದ್ರು. ಬಟ್ ಏನು ಅಂದರೆ ನಾವು ನೋಡ್ಕೊಂಡು ನೋಡೋಣ ಒಂದ್ಸಲ ಅಂದ್ಬಿಟ್ಟು ನಾವು ನಿಂತ್ಕೊಂಡ್ವಿ. ಬಟ್ ಸಿಕ್ಕಾಬಟ್ಟೆ ಲೇಟಾಗೋಯ್ತು. ಟೈಮು ಆಗಲ್ಲ, ಯಾಕಂದರೆ ನಮ್ಗೆ ಆಲ್ರೆಡಿ ಟೈಮ್ ಆಗೋಗಿದೆ ಸಿಕ್ಕಾಬಟ್ಟೆ. ಅದಕ್ಕೆ ಓಡ್ತಾ ಇದ್ದೀವಿ ಎಲ್ಲ. ಸೊ ನಾವು ಹೋಗ್ತಿರೋದು ಪ್ಯಾಂಗಾಂಗ್ಗೆ, ಪ್ಯಾಂಗಾಂಗ್ ಲೇಕು. ಇವಾಗ ಲೇಯಲ್ಲಿದ್ದೀವಿ. ಲೇಯಿಂದ ಪ್ಯಾಂಗಾಂಗ್ ಲೇಕು ಒಂದು 30 ಇದೆನಾ? ಎಷ್ಟು? ಏನು ಭಯ್ಯ 200 ಅಂತೆ. ಓಕೆ, ಸೊ ಓಡೋಣ. ಲೇಟ್ ಆಗೋಯ್ತು ಆಲ್ರೆಡಿ 11:43. 10 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಆಗಲಿಲ್ಲ. ಸೊ ಓಡ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ, ಕ್ಲಿಯರ್ ಆಗಿದೆ ಅಲ್ಲ ಇವತ್ತು. ವೆದರ್ ಸಕ್ಕದಾಗಿ ಕಾಣ್ತಾ ಇದೆ, ಕ್ಲಿಯರ್ ವೆದರು. ಮೌಂಟೇನ್ಸ್ ಎಲ್ಲ ಯಾವ ಥರ ಕಾಣ್ತಾ ಇದೆ. ಸ್ನೋ ಗ್ಲೇಷಿಯರ್ ಅಂತೂ ಫುಲ್ ಓಪನ್ ಆಗೋಗಿದೆ. ಸಾಕಾದಾಗ ಕಾಣ್ತಾ ಇದೆ ಗ್ಲೇಷಿಯರ್ ಅಂತೂ. ಬರ್ತಾ ಇದ್ದೀವಿ, 1 ಅವರ್ ಆಗುತ್ತೆ. 4 ಗಾಡಿ ಉಳಿದಿರೋಲ್ಲ ಥಾರಲ್ಲಿ ಬರ್ತಾ ಇದ್ದಾರೆ. ಸೊ
ನೋಡಿ ಇಲ್ಲಿ ಚೆಕ್ ಪೋಸ್ಟು. ಕರ್ದುಂಗ್ಲ ಹೋಗ್ಬೇಕಾದ್ರೆ ಫಸ್ಟ್ ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ. ಗಾಡಿ ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ. ಗಾಡಿ ಹೆಸರು ನಿಮ್ಮ ಹೆಸರಲ್ಲೇ ಇರಬೇಕು, ಓಕೆನಾ. ಸೊ ಬೇರೆದವ್ರ ಹೆಸರಿದ್ದರೆ ಎಲ್ಲ ಪ್ರೂಫು ಡಾಕ್ಯುಮೆಂಟ್ಸು ಎಲ್ಲ ಕೇಳ್ತಾರೆ. ಸೊ ನೋಡಿ ಈ ಥರ ಇದೆ ಚೆಕ್ ಪೋಸ್ಟು. ಇಲ್ಲೇ ಒಂದು ಚಿಕ್ಕ ಬೋಲ್ಡ್ ಹಾಕ್ಕೊಂಡಿದ್ದಾರೆ, ಒಂದು ಗುಡಿಸ್ಲಿದೆ, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಮತ್ತು ನನಗೆ ಗೋಪುರ ಬ್ಯಾಟ್ರಿ ಕೈ ಕೊಟ್ಟಿಲ್ಲ ಅಂದರೆ ಸಾಕು, ದೇವ್ರಿಗೆ ಬೇಡ್ಕೊಳ್ಳೋದು ಅದೇ ಒಂದು. ಇಷ್ಟು ದಿನ ಕೋಲ್ಡ್ ಕ್ಲೈಮೇಟಲ್ಲಿ ಓಡಾಡ್ತಾ ಇದ್ವಿ, ಏನೋ ಬರೀ ಸ್ನೋವಲ್ಲಿ ಮಳೆಯಲ್ಲಿ ಓಡಾಡ್ತಾ ಇದ್ವಲ್ಲ. ಸೊ ಹಂಗಾಗಿ ಆಗ್ತಾ ಇರಲಿಲ್ಲ, ಬ್ಯಾಟ್ರಿ ಬರ್ತಾ ಇಲ್ಲ. ಇವಾಗ 88% ಇದೆ, ನೋಡೋಣ ಎಷ್ಟಾಗುತ್ತೆ. ಸೊ ಇವಾಗೆಲ್ಲ ಚೆಕಿಂಗ್ ಎಲ್ಲ ಆಗೋಯ್ತು. ಇಲ್ಲೇನು ಅಂದರೆ ಗಾಡಿ ನಿಮ್ಮ ಹೆಸರಲ್ಲಿ ಇದೇನೋ ಇಲ್ಲ ಅಂತ ಚೆಕ್ ಮಾಡ್ತಾರೆ, ನಿಮ್ಮದೇ ಗಾಡಿ ಹೌದು ಅಲ್ಲ ಅಂತ ಚೆಕ್ ಮಾಡ್ತಾರೆ. ಅದು ಬಿಟ್ಟರೆ ನಿಮ್ಮ ಪರ್ಮಿಟ್ ಏನಿದೆ, ನೀವು ಏನು ಕರ್ದುಂಗ್ಲಾಗೆ ಏನು ನೀವು ಪರ್ಮಿಟ್ ತೊಗೊಂಡಿರ್ತೀರ ಅದನ್ನು ನಿಮಗೆ ನೆಕ್ಸ್ಟ್ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಪೊಲೀಸ್ ಚೆಕ್ ಪೋಸ್ಟು, ಅಲ್ಲಿ ನಿಮಗೆ ಕೇಳ್ತಾರೆ ಅದನ್ನ. ಕಾಣ್ತಿದೆ ನೋಡಿ ಊರು, ಸೂಪರ್ ಗುರು. ಹಾಂ ಹೋಗಿ ಹೋಗಿ ಹೋಗಿ. ನೋಡಿ ವ್ಯೂ ಯಾವ ಥರ ಬಂತೀವಿ. ಎಷ್ಟು ದಿವಸದಿಂದ ಈ ಥರ ಗಾಡಿ ಹೊಡಿಯೋಕ್ಕೆ ದೇವರಿಗೆ ಕೇಳ್ಕೊಂಡು ಫೈನಲಿ ಆಫ್ಟರ್ ಅ ಲಾಂಗ್ ಟೈಮು ಇವತ್ತು ಕ್ಲಿಯರ್ ವೆದರು, ಕ್ಲೈಮೇಟು, ರೋಡು ನೀಟಾಗಿ ಕೊಟ್ಟಿದ್ದೇನೆ ದೇವರು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ರೈನ್ಕೋಟಲ್ಲೇ ಜೀವನ ಮಾಡಿಬಿಟ್ವಿ. ರೈಡಿಂಗ್ ಜಾಕೆಟ್ ಇವತ್ತೇ ಹಾಕ್ಕೊಂಡು ಓಡಿಸ್ತಾ ಇರೋದು, ಅದು ಕರ್ದುಂಗ್ಲಾಗೆ. ಖುಷಿ ಅನ್ನಿಸ್ತಾ ಇದೆ, ಬಟ್ ಆದರೂ ರಿಸ್ಕ್ ಇದ್ದೇ ಇದೆ. ಕರ್ದುಂಗ್ಲ ಏನೋ ಈಸಿ ರೆಂಟೆಡ್ ವೆಹಿಕಲ್ಸ್ ಇವೆಲ್ಲ ಇಲ್ಲಿ ಡೆಲ್ಲಿಯಿಂದನೂ ಬಂದು ರೆಂಟೆಡ್ ಮಾಡಿಕೊಂಡು ಬರ್ತಾರೆ. ಲೇಯಲ್ಲೂ ರೆಂಟೆಡ್ ಮಾಡ್ಕೋಬೋದು ನೀವು, ಲೇಯಲ್ಲೂ ಸಿಗುತ್ತೆ ಎಲ್ಲ ಗಾಡಿಗಳು. ಬಟ್ ಏನು ಅಂದರೆ ಸುಮ್ಮನೆ ರಿಸ್ಕು. ನಮ್ಮ ಗಾಡಿ ನಾವು ಜೊತೆಗಿದ್ರೆ ಏನಾಗುತ್ತೆ ಅಂದರೆ ಯಾವುದೂ ತೊಂದರೆ ಆಗಲ್ಲ. ಚಳಿನೂ ಹಂಗೆ ಆಗ್ತಾ ಇದೆ, ಬಿಸಿಲು ಕಾಣ್ತಾ ಇರ್ಬೋದು, ಬಟ್ ಚಳಿ ಎಲ್ಲ ಇಷ್ಟು ಓಡಾಡೋಕ್ಕಾಗೋದು ಆ್ಯಕ್ಚುಲಿ. ಥ್ಯಾಂಕ್ ಯು. ಗಾಡಿಗಳು ಹಾಕ್ಕೊಂಡು ಫೋಟೋಸ್ ತೊಗೊಳಕ್ಕೆ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ನೋಡಿ. 17 ಕಿಲೋಮೀಟ್ರ್ ಹೋಗ್ಬೇಕು ಥ್ಯಾಂಕ್ ಯು. ನೋಡಿ ಎಷ್ಟು ರೋಡ್ನ ಕ್ಲೀನ್ ಮಾಡೋಕ್ಕೆ ಕಲ್ಲು ಬಂಡೆಗಳೆಲ್ಲ ಬೀಳ್ತಾ ಇರ್ತವೆ, ಆದ್ರೂ ಒಂದು ಟೈಮ್ನ ತೊಗೊಂಡು ಪಾಪ ಇಲ್ಲಿ ಬಂದು ಈ ರೋಡ್ಗಳನ್ನ ಕ್ಲೀನ್ ಮಾಡೋದು ಒಂದು ಕೆಲಸ ಇದು. ಬಟ್ ಆದ್ರೂ ಎಷ್ಟು ಜೀವನ ಪಡಕ್ಕಿಟ್ಟು ಕೆಲಸ ಮಾಡ್ತಾರೆ ಗೊತ್ತಾ ಅವರು. ಯಾವ ಥರ ಇದೆ ಗ್ಲೇಷಿಯರು. ಮೊನ್ನೆ ಅದ್ರ ಒಳಗಡೆನೆ ಬಂದಿದ್ದು ನೋಡಿ, ಎಷ್ಟು ಸಕ್ಕತ್ತಾಗಿದೆ ಅಲ್ಲ ವ್ಯೂ. ಅದೇ ಮುಂದೆ ಇರೋ ಚೆಕ್ ಪಾಯಿಂಟು. ಸೊ ಅಲ್ಲಿ ಗಾಡಿ ಡಾಕ್ಯುಮೆಂಟ್ಸು ಮತ್ತು ಪರ್ಮಿಟು ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡಿಸ್ಕೊಂಡು ನಾವು ಮಾಡೋದು. ಓಕೆ, ಸ್ವಲ್ಪ ಬೈಕ್ ಎಂಟ್ರಿ ಮಾಡಬೇಕು ಇಲ್ಲಿ. ಅದೇ ಇಲ್ಲಿ ಎಂಟ್ರಿ ಮಾಡೋದು ಗಾಡಿದೆಲ್ಲ. ಲೆಟ್ಸ್ ಗೋ. ನೋಡಿ ಎಲ್ಲ ಪರ್ಮಿಟು ಎಂಟ್ರಿ ಮಾಡ್ತಿದ್ದಾರೆ. ಸ್ನೋ ಸ್ಟಾರ್ಟ್ ಆಗುತ್ತೆ. ಚಳಿ ಆಗ್ತಾ ಇದೆ ಆ್ಯಕ್ಚುಲಿ, ಏನೂ ಮಾಡೋಕ್ಕಾಗಲ್ಲ. ಒಳಗೆ ಒಂದು ಪುಲ್ಲರ್ ಹಾಕ್ಕೋಬೇಕಿತ್ತು, ಬರೀ ಒಂದು ಟಿ-ಶರ್ಟ್ ಹಾಕ್ಕೊಂಡು ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿರೋದು. ಸೊ ಗೊತ್ತಲ್ಲ, ರೈನರ್ಸ್ ಬೇರೆ, ಏರ್ ಚೀಟಿ ಒಳಗೆ ಏರ್ ಬೇರೆ ಹೋಗ್ತಾ ಇದೆ, ತಣ್ಣನೆ ಗಾಳಿ, ಮಜಾ ಬರ್ತಿದೆ. ಮೊನ್ನೆ ಸ್ನೋ ಎಕ್ಸ್ಪೀರಿಯೆನ್ಸು ಹಾರೆಬಲ್ ಆಗಿತ್ತು. ಏನಂದರೆ ಒಂದು ಒಳ್ಳೆ ಭಯ, ದಾಟ್ಬಿಡ್ತೇವೋ ಇಲ್ಲೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿದ್ವಿ. ಇವತ್ತೊಂದು ಸ್ನೋ ಏನಿದೆಯಲ್ಲ, ವೆದರ್ ಕ್ಲೈಮೇಟು ಸೂಪರ್ ಆಗಿದೆ. ನೋಡೋದು ಕಲ್ಲುಗಳು, ಹಿಂದೆ ಗಾಡಿ ಬಂತು. ಇದು ಯಾವ್ದು ಗುರು ಕಲ್ಲು? ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಂದ ಉಳ್ಕೊಂಬಂದಿರೋ ಕಲ್ಲಿದು.
ಈ ಜಗದಲ್ಲಿ ಯಾರೂ ನಿಂತಿರಲಿಲ್ಲ ಫೋಟೋ ಹೊಡ್ಸ್ಕೊಳಕ್ಕೆ. ನಮ್ದೊಂದು 2 ತಾರು ನಮ್ಮ ಬೈಕಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನೋಡಿದರೆ ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ ಇವಾಗ ಎಲ್ಲ. ಹೇ ಸೂಪರ್ ಕ್ರೇಜಿ ಮ್ಯಾನ್, ಹೆಂಗಿದೆ ನೋಡೋದು, ನಕ್ಕೆ ಹೊಗೆ ಹೆಂಗೆ ಬಿಡ್ತೈತೆ ನೋಡೋದು. ನೋಡಿ ಎಲ್ಲ ನಿಂತ್ಕೊಂಡು ಎಷ್ಟೊಂದು ಕೆ ಗಾಡಿಗಳಿದ್ದಾವೆ ನೋಡಿ, ಅಲ್ಲೆಲ್ಲ ಮುಂದೆ ಹಾಕ್ಕೊಂಡಿದ್ದಾರೆ ಕೆ ಗಾಡಿಗಳು. ಓಕೆ, ಫೋಟೋ ಶೂಟ್ ಎಲ್ಲ ತೊಗೊಂಡಾಯ್ತು, ಒಳ್ಳೊಳ್ಳೆ ವಿಡಿಯೋಸು ಫೋಟೋಸು ತೊಗೊಂಡ್ವಿ. ಸೊ ಯಾರು ನೋಡಬೇಕು ಅಂದರೆ ಆಕಾಶ್ ಕಡೆಬರಿ _1996 ಅಂತ ಇನ್ಸ್ಟಾಗ್ರಾಮ್ ID ಹೋಗಿ ಚೆಕ್ಔಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಬಂದಿದ್ದಾವೆ, ಒಳ್ಳೊಳ್ಳೆ ವಿಡಿಯೋಸ್ ತೆಗ್ದಿದ್ದಾರೆ. ಇನ್ನು ಅಲ್ಲಿಗೆ ಹೋಗ್ಬೇಕು, ಹಂಗೆ ಅಲ್ಲಿ ಹೋಗ್ಬೇಕು ಮೇಲೆ. ಲೆಟ್ಸ್ ಗೋ ಗೈಸ್. ಸೊ ಫುಲ್ ಆಫ್ ರೋಡ್ ಗೈಸ್, ಫುಲ್ ಆಫ್ ರೋಡ್. ಹಾಂ, ನಂದು 2ನೇ ಗೇರಲ್ಲಿ ಐತೆ. ಹಿಂಗಿದೆ ನೋಡಿ ವ್ಯೂ. ಹುಷಾರು.